ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಏನು ಅಂತ ಹೇಳಿದ್ರೆ ಹೆಲ್ತ್ ಡ್ರಿಂಕು ವೆಯ್ಟ್ ಲಾಸಿಗೆ ಅಂತೇಳಿ ಒಂದು ಜ್ಯೂಸ್ನ ನಾನು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಮೇನಾಗಿ ಏನೇನಿದೆ ಅಂತ ಹೇಳಿದ್ರೆ ಸೋರೆಕಾಯಿಂದ ನಿಮಗೆ ಗೊತ್ತು ಏನೆಲ್ಲ ಬೆನಿಫಿಟ್ ಇದೆ ಅಂತ ಹೇಳಿಬಿಟ್ಟು. ಸೊ ವೆಯ್ಟ್ ಲಾಸಿಗೆ, ಡೈಜೆಷನಿಗೆ, ಕಾನ್ಸ್ಟಿಪೇಷನ್ಗೆ, UTI ಪ್ರಾಬ್ಲಮ್ಗೆ, ಕಿಡ್ನಿ ಪ್ರಾಬ್ಲಮ್ಗೆ, ಸೊ ಎಲ್ಲದಕ್ಕೂ ಡಯಾಬಿಟೀಸಿಂದ ಹಿಡಿದು ಎಲ್ಲದೂ ಕಂಟ್ರೋಲ್ ಬರುತ್ತೆ. ಓವರ್ ಬಾಡಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಇದ್ರ ಜೊತೆಗೆ ನಾವು ಮತ್ತೊಂದು ಬೆಳೆಸ್ತಾ ಇರೋದು ಬೆಟ್ನಳ್ಳಿಕಾಯಿನೂ ಕೂಡ ತುಂಬ ಬೆನಿಫಿಟ್ ಇದೆ. ಸ್ಕಿನ್ನಿಗೆ, ಕೂದಲಿಗೆ, ಹೃದಯದ ಒತ್ತಡಕ್ಕೆ. ಇದನ್ನು ಪಂಚರಸ ಅಂತ ಕರೀತಾರೆ. ಇದರಲ್ಲಿ ಫೈಬರ್ ತುಂಬ ಹೆಲ್ಪ್ ಆಗುತ್ತೆ. ರೋಗ ನಿರೋಧಕ ಶಕ್ತಿ, ವಿಟಮಿನ್ C ಕೂಡ ಇದರಲ್ಲಿ ಇದೆ. ಇದು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದು ಶುಂಠಿ ಕೂಡ ನಮಗೆ ತುಂಬ ಯೂಸ್ಫುಲ್ಲು. ಹಾರ್ಟ್ ಬ್ಲಾಕೇಜಸ್ ಇರ್ಬೋದು, ಅದ್ರ ಜೊತೆ ಡೈಜೆಷನ್ಗೂ ಕೂಡ ಯೂಸ್ ಮಾಡ್ಬೋದು. ನಂತರ ಬಂದು ಕರಿಬೇವು ನಾನು 15 ಎಲೆ, ಅಂದಾಜಾಗಿ 15ರಿಂದ 20 ಎಲೆನ ತೊಗೊಂಡಿದ್ದೀನಿ. ಇದಕ್ಕೂ ಕೂಡ ಕೂದಲಿಗೆ ಬಹಳ ಉಪಯೋಗ ಮತ್ತು ರಕ್ತ ಶುದ್ಧಿ ಕೂಡ ಆಗುತ್ತೆ. ಇದಿಷ್ಟು ಇಂಗ್ರೀಡಿಯನ್ನ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ನಿಮಗೆ 2ನೇ ಸರಿ ನಿಮಗೆ ಎಷ್ಟು ಗ್ಲಾಸ್ ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ನಿಮಗೆ ಗ್ರೈಂಡ್ ಮಾಡ್ತಾ ಹೋಗಬೇಕು. ಗ್ರೈಂಡ್ ಮಾಡ್ಕೊಂಡಿದ್ದ ನಂತರ ಅದನ್ನು ಬೇರೆ ಗ್ಲಾಸಿಗೆ ನೀವು ಸೋಸ್ಕೋಬೋದು. ಅದಕ್ಕೂ ಮುಂಚೆ ಒಂದು ಟಿಪ್ನ ಹೇಳ್ತಾ ಇದ್ದೀನಿ. ಸೋರೆಕಾಯಿನ ನೀವು ಮಾರ್ಕೆಟಿಂದ ತಂದಾದ ನಂತರ ನೀವು ಒಂದು ಸ್ವಲ್ಪ ಅದನ್ನು ಕಟ್ ಮಾಡಿ ತಿಂದು ನೋಡಿ. ಅದು ಏನಾದರೂ ಒಂದು ಸರಿ ಕಹಿ ಅಂಶ ಕೂಡ ಬರುತ್ತೆ. ಕಹಿ ಅಂಶ ಇದ್ದರೆ ಆ ಥರದನ್ನು ಬಳಸೋದಕ್ಕೆ ಹೋಗಬೇಡಿ. ನೋಡಿಕೊಂಡು ಅದನ್ನು ಅದರಲ್ಲಿ ಜ್ಯೂಸ್ ಮಾಡ್ಕೊಳ್ಳಿ. ಇನ್ನು ಮುಂದೆ ಒಳ್ಳೆ ರೆಸಿಪಿಗಳನ್ನ ಜೊತೆಗೆ ಒಳ್ಳೊಳ್ಳೆ ಟಿಪ್ಸ್ಗಳನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಸೊ ನಾನು ಮಾಡೋ ಎಲ್ಲ ರೆಸಿಪಿಗಳಿಗೂ ನಿಮ್ಗೆ ಏನಾದರೂ ಲೈಕ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹೆಲ್ತ್ ಡ್ರಿಂಕ್ ರೆಡಿ ಆಗಿರುತ್ತೆ. ಇದನ್ನು ಒಂದು ಗ್ಲಾಸಿಗೆ ಸೋಸ್ಕೋಬೇಕು. ಸೋಸ್ಕೊಂಡಿದ್ದ ನಂತರ 1/4 ಸ್ಪೂನಷ್ಟು ಪೆಪ್ಪರ್ ಪೌಡ್ರನ್ನ ಹಾಕ್ಕೋಬೇಕು. 1/2 ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮಗೆ ಒಳ್ಳೆ ಒಂದು ಹೆಲ್ತ್ ಡ್ರಿಂಕ್ ಜ್ಯೂಸು ರೆಡಿಯಾಗಿರುತ್ತೆ. ಈ ಜ್ಯೂಸನ್ನ ಕುಡಿಬೇಕು ಅಂದರೆ ನೀವು ಟಿಫನಿಗೂ ಮುಂಚೆ 1/2 ಅವರ್ ನೀವು ಇದನ್ನು ತಗೋಬೇಕಾಗತ್ತೆ. ಟಿಫನಿಗೆ ಆದಮೇಲೆ ನೀವು ಈ ಜ್ಯೂಸನ್ನ ಕುಡಿಯೋಕ್ಕೆ ಹೋಗಬಾರ್ದು. ಯಾಕಂದರೆ ಅರ್ಧ ಗಂಟೆ ಮುಂಚಿತವಾಗಿ ತೊಗೊಂಡ್ರೆ ಒಳ್ಳೆಯದು. ಥ್ಯಾಂಕ್ ಯು ಫಾರ್ ವಾಚಿಂಗ್.